ಹಲೋ ಗೆಳೆಯರೆ, KPSC ಅಡ್ಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆಧಾರದ ಸ್ವಾಗತ. ನಾನು ನಿಮ್ಮ ವರ್ಚಸ್ವಿ. ನಾವು ಈ KPSC ಅಡ್ಡ ಚಾನಲನ್ನು ಸ್ಟಾರ್ಟ್ ಮಾಡಿ ಆಲ್ರೆಡಿ 2 ದಿನಗಳು ಕಳೆದಿದ್ದಾವೆ. ಆಲ್ರೆಡಿ 100 ಸಬ್ಸ್ಕ್ರೈಬರ್ ಹತ್ತಿರ ನಾವು ತಲುಪಿದ್ದೇವೆ. ಈ ನಿಮ್ಮ ಪ್ರೋತ್ಸಾಹ ನಮಗೆ ಇನ್ನಷ್ಟು ಪರಿಶ್ರಮವನ್ನು ಹಾಕಲಿಕ್ಕೆ ಪ್ರೇರಣೆಯನ್ನು ನೀಡುತ್ತೆ. ಇದೇ ರೀತಿ ಪ್ರೋತ್ಸಾಹಿಸ್ತಾ ಇರಿ. ಮೊದಲನೇ ಬಾರಿಗೆ ಯಾರಾದರೂ ಈ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮದೊಂದು ಟೆಲಿಗ್ರಾಮ್ ಚಾನಲ್ ಇದೆ, KPSC ಅಡ್ಡ ಅಂತ ಹೇಳಿ. ಅದರ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಕೂಡ ನೀಡಿರ್ತೀನಿ. ಅದನ್ನು ಕೂಡ ಫಾಲೋ ಮಾಡಿ ಪ್ರತಿನಿತ್ಯದ ಅಪ್ಡೇಟ್ಗಳನ್ನು ನೀವು ಪಡೆದುಕೊಳ್ಬೋದು. ಓಕೆನಾ? ಪಾಲಿಟಿಯ ಒಂದು ಕ್ಲಾಸನ್ನು ನಾನು ಆಲ್ರೆಡಿ ಮಾಡಿದ್ದೆ, ಸಂವಿಧಾನ ತಿದ್ದುಪಡಿ ಬಗ್ಗೆ ಮಾಡಿದ್ದೆ. ಅದರ ಮುಂದುವರೆದ ಭಾಗವಾಗಿ ನಾನು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಏನಿದೆ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ನಾವು ಪಾಲಿಟಿ ಆಗಿರ್ಬೋದು, ಜಾಗ್ರಫಿ, ಹಿಸ್ಟ್ರಿ ಎಲ್ಲವನ್ನು ಒಂದು ಸ್ಟ್ರಕ್ಚರ್ ವೇಯಲ್ಲಿ ಕವರ್ ಮಾಡಲಿಕ್ಕೆ ಒಂದು ಯೋಜನೆಯನ್ನು ತಯಾರಿಸ್ತಾ ಇದ್ದೀವಿ. ಆದಷ್ಟು ಬೇಗ ಅದನ್ನು ನಿಮ್ಮ ಮುಂದೆ ತಂದಿಡ್ತೇವೆ. ಓಕೆನಾ? ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡೋಣ. ಬೇಸಿಕ್ ಸ್ಟ್ರಕ್ಚರ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು 1973ರಲ್ಲಿ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಅದಕ್ಕಿಂತ ಮುಂಚೆ ಬೇಸಿಕ್ ಸ್ಟ್ರಕ್ಚರ್ ಅನ್ನೋದು ಸಂವಿಧಾನ ಸೃಷ್ಟಿಯಾದಾಗಲೂ ಕೂಡ ಇರಲಿಲ್ಲ. ಈಗಲೂ ಕೂಡ ಸಂವಿಧಾನದ ಯಾವ ಭಾಗದಲ್ಲೂ ಕೂಡ ಬೇಸಿಕ್ ಸ್ಟ್ರಕ್ಚರ್ ಅನ್ನೋ ಕಾನ್ಸೆಪ್ಟ್ ಇಲ್ಲ, ಇಲ್ಲಿ ಕೂಡ ಬರೆದಿಲ್ಲ. ಬಟ್ ಇದು ಸುಪ್ರೀಂ ಕೋರ್ಟ್ ಸೃಷ್ಟಿ ಮಾಡಿರುವಂಥ ಒಂದು ಡಾಕ್ಟ್ರಿನ್, ಬೇಸಿಕ್ ಸ್ಟ್ರಕ್ಚರ್ ಅನ್ನೋದು. ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇದರ ಹಿಂದೆ ನಡೆದಂಥ ಘಟನಾವಳಿಗಳ ಬಗ್ಗೆ ನಾವು ಅರ್ಥ ಮಾಡಿಕೊಂಡ್ರೆ ಇದು ಯಾಕೆ ಇಂಪಾರ್ಟೆಂಟ್ ಆಯಿತು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಓಕೆನಾ? ನಮ್ಮ ಸರ್ಕಾರ ಸೃಷ್ಟಿಯಾಗಿದೆ, ಮೊದಲನೇ ನೆಹರು ಸರ್ಕಾರ ಸೃಷ್ಟಿಯಾದಾಗ 1951ರಲ್ಲಿ ಮೊದಲನೇ ಸಂವಿಧಾನ ತಿದ್ದುಪಡಿ ಕಾಯ್ದೆನ ಜಾರಿಗೆ ತರಲಾಗುತ್ತೆ. ಆ ಕಾಯ್ದೆ ಪ್ರಕಾರ ರೈಟ್ ಟು ಪ್ರಾಪರ್ಟಿ ಏನಿದೆ, ಇವಾಗ ರೈಟ್ ಟು ಪ್ರಾಪರ್ಟಿ ಫಂಡಮೆಂಟಲ್ ರೈಟ್ಸ್ನಲ್ಲಿ ಇಲ್ಲ, ಅಂದರೆ ಮೂಲಭೂತ ಹಕ್ಕುಗಳಲ್ಲಿ ರೈಟ್ ಟು ಪ್ರಾಪರ್ಟಿ ಇಲ್ಲ. 44ನೇ ಅಮೆಂಡ್ಮೆಂಟ್ ಮೂಲಕ ಅದನ್ನು ರಿಮೂವ್ ಮಾಡಲಾಗಿದೆ. ಮೊದಲನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ತಂದಾಗ ಆವಾಗ ಜಮೀನ್ದಾರಿ ಅಬೋಲಿಷನ್ ಆಗಿರ್ಬೋದು ಮತ್ತು ಲ್ಯಾಂಡನ್ನು ರೀಡಿಸ್ಟ್ರಿಬ್ಯೂಟ್ ಮಾಡುವಂಥ ಕಾರ್ಯಕ್ಕೆ ಕೈ ಹಾಕಿದಾಗ ಸರ್ಕಾರ 9ನೇ ಶೆಡ್ಯೂಲನ್ನು ಸೃಷ್ಟಿ ಮಾಡುತ್ತೆ. ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ನಲ್ಲಿ 9th ಶೆಡ್ಯೂಲ್ ಏನಿದೆ ಇವಾಗ ಅದನ್ನು ಸೃಷ್ಟಿ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ರೈಟ್ ಟು ಪ್ರಾಪರ್ಟಿಯನ್ನು ಕರ್ಟೇಲ್ ಮಾಡಲಾಗುತ್ತೆ. ಇದ್ರ ವಿರುದ್ಧವಾಗಿ ಶಂಕರಿ ಪ್ರಸಾದ್ ಕೇಸ್ ನಡೆಯುತ್ತೆ 1951ರಲ್ಲಿ. ಈ ಬೇಸಿಕ್ ಸ್ಟ್ರಕ್ಚರ್ ಸೃಷ್ಟಿಯಾಗಲಿಕ್ಕೆ ಮುಖ್ಯ ಕಾರಣ ಏನಿದ್ದು ಅಂದರೆ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ನಡುವೆ ಇದ್ದಂಥ ಒಂದು ಜಟಾಪಟಿ ಏನಿತ್ತು ಅದು ಬೇಸಿಕ್ ಸ್ಟ್ರಕ್ಚರ್ನಲ್ಲಿ ಎಂಡ್ ಆಗುತ್ತೆ. ಓಕೆನಾ? ಮೊದಲನೇ ಸಂವಿಧಾನ ತಿದ್ದುಪಡಿ ನೆಹರು ಸರ್ಕಾರ ಇದ್ದಾಗ ಬರುತ್ತೆ. ಅದರಲ್ಲಿ ರೈಟ್ ಟು ಪ್ರಾಪರ್ಟಿನ ಕರ್ಟೇಲ್ ಮಾಡಲಾಗುತ್ತೆ ಮತ್ತು 9ನೇ ಶೆಡ್ಯೂಲನ್ನು ಆ್ಯಡ್ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಶಂಕರಿ ಪ್ರಸಾದ್ ಕೇಸ್ ಆಗುತ್ತೆ. 1951ರ ಶಂಕರಿ ಪ್ರಸಾದ್ ಕೇಸ್ ಜಡ್ಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದರೆ, ಪಾರ್ಲಿಮೆಂಟ್ ಮೂಲಭೂತ ಹಕ್ಕುಗಳನ್ನು ಅಮೆಂಡ್ ಮಾಡ್ಬೋದು ಅಂತ ಹೇಳುತ್ತೆ. ಮತ್ತು ಆರ್ಟಿಕಲ್ 13 ಏನಿದೆ, ಸಂವಿಧಾನದ ಆರ್ಟಿಕಲ್ 13 ಏನಿದೆ ಅದು ಲಾಸ್ ಅಂದರೆ ಏನು, ಈಗ ಮೂಲಭೂತ ಹಕ್ಕುಗಳಲ್ಲಿ ಪ್ರತಿಯೊಂದು ವೇದಿಕೆಯಲ್ಲಿ ಸ್ಟೇಟ್ ಅಂತ ಬರುತ್ತೆ, ಲಾಸ್ ಅಂತ ಬರುತ್ತೆ. ಪ್ರತಿಯೊಂದು ಮೂಲಭೂತ ಹಕ್ಕುಗಳನ್ನು ಡಿಸ್ಕ್ರೈಬ್ ಮಾಡಬೇಕಾ ಕಾನೂನುಗಳು ಅಂದರೆ ಲಾಸ್ ಬರುತ್ತೆ ಮತ್ತು ಸ್ಟೇಟ್ ಬರುತ್ತೆ. ಆರ್ಟಿಕಲ್ 12 ಸ್ಟೇಟ್ ಬಗ್ಗೆ ಮಾತನಾಡಿದೆ, ಆರ್ಟಿಕಲ್ 13 ಲಾಸ್ ಬಗ್ಗೆ ಮಾತನಾಡುತ್ತೆ. ಮೊದಲನೇ ಜಡ್ಜ್ಮೆಂಟ್ 1951ರಲ್ಲಿ ಬಂದಾಗ, ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ವಿರುದ್ಧವಾಗಿ ಒಂದು ಜಡ್ಜ್ಮೆಂಟ್ ಬಂದಾಗ ಅಲ್ಲಿ ಏನು ಹೇಳುತ್ತೆ ಅಂದರೆ ಸುಪ್ರೀಂ ಕೋರ್ಟು ಪಾರ್ಲಿಮೆಂಟ್ ಫಂಡಮೆಂಟಲ್ ರೈಟ್ಸನ್ನು ಅಮೆಂಡ್ ಮಾಡ್ಬೋದು, ಮೂಲಭೂತ ಹಕ್ಕುಗಳನ್ನು ಅಮೆಂಡ್ ಮಾಡ್ಬೋದು ಅಂತ ಹೇಳುತ್ತೆ. ಮತ್ತು ಅದೇ ಜಡ್ಜ್ಮೆಂಟ್ನಲ್ಲಿ ಏನು ಹೇಳಿರುತ್ತೆ ಅಂದರೆ ಆರ್ಟಿಕಲ್ 13 ಏನಿದೆ, ಆರ್ಟಿಕಲ್ 13 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗಳನ್ನು ಒಳಗೊಂಡು ಇರುವುದಿಲ್ಲ ಅಂತ ಹೇಳುತ್ತೆ. ಅಂದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟು ಆರ್ಟಿಕಲ್ 13ರ ಡೆಫಿನಿಷನಲ್ಲಿ ಬರೋದಿಲ್ಲ ಅಂತ ಹೇಳಿರುತ್ತೆ. ಓಕೆನಾ? ಆರ್ಟಿಕಲ್ 13ಅನ್ನು ನೋಡಿದ್ರೆ ಆರ್ಟಿಕಲ್ 13ರಲ್ಲಿ ಲಾಸ್ ಆಗಿರ್ಬೋದು, ಆರ್ಡಿನೆನ್ಸು, ಎಕ್ಸಿಕ್ಯೂಟಿವ್ ಲೆಜಿಸ್ಲೇಷನ್ನು, ಕಸ್ಟಮ್, ಯಾವುದೇ ಒಂದು ಪ್ರಾಕ್ಟೀಸ್ ಇರ್ಬೋದು, ಅದು ಲಾ ಥರ ಇದ್ದರೆ ಅದು ಕೂಡ ಆರ್ಟಿಕಲ್ 13 ಅಡಿಯಲ್ಲಿ ಬರುತ್ತೆ. ಓಕೆನಾ? ಇದು ಆರ್ಡಿನರೀಸ್ ಅಲ್ಲ, ಆರ್ಡಿನೆನ್ಸಸ್, ಸಾರಿ ಫಾರ್ ದ ಮಿಸ್ಟೇಕ್. ಮುಂದುವರಿದು 1967ರ ಸುಮಾರಿಗೆ 17ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬರುತ್ತೆ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇನ್ನೂ ಹೆಚ್ಚಿನ ಕಾನೂನುಗಳನ್ನು 9ನೇ ಶೆಡ್ಯೂಲ್ನಲ್ಲಿ ಆ್ಯಡ್ ಮಾಡಲಾಗುತ್ತೆ. ಈ 9ನೇ ಶೆಡ್ಯೂಲ್ನ ಇಂಪಾರ್ಟೆನ್ಸ್ ಏನು ಅಂದರೆ, ನಾನು ಆಗಲೇ ಹೇಳ್ದಂಗೆ 9ನೇ ಶೆಡ್ಯೂಲನ್ನು ಮೊದಲನೇ ಸಂವಿಧಾನ ತಿದ್ದುಪಡಿ ಬಂದಾಗ ಸೃಷ್ಟಿ ಮಾಡಲಾಗಿತ್ತು. ಇದು ಬಹಳ ಇಂಪಾರ್ಟೆಂಟ್, ಎಕ್ಸಾಮ್ನಲ್ಲಿ ಕೇಳ್ತಾರೆ. 9ನೇ ಶೆಡ್ಯೂಲ್ ಯಾವಾಗ ಸೃಷ್ಟಿ ಮಾಡಲಾಗಿತ್ತು ಅಂದರೆ ಮೊದಲನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಂದಾಗ. ಈ 9ನೇ ಶೆಡ್ಯೂಲಲ್ಲಿ ಯಾವುದೇ ಕಾನೂನನ್ನು ಹಾಕಿದರೆ ಅದರ ವಿರುದ್ಧವಾಗಿ ಕೋರ್ಟ್ಗೆ ಹೋಗುವಂಗಿಲ್ಲ ಅಂಥೇಳಿ ಸರ್ಕಾರ ಮೊದಲನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ 9ನೇ ಶೆಡ್ಯೂಲನ್ನು ಸೃಷ್ಟಿ ಮಾಡಿರುತ್ತೆ. ಓಕೆನಾ? ಯಾವುದೇ ಕಾನೂನು ಸೃಷ್ಟಿ ಮಾಡಿ ನೀವು 9ನೇ ಶೆಡ್ಯೂಲ್ನಲ್ಲಿ ಹಾಕಿದರೆ ಅದರ ವಿರುದ್ಧವಾಗಿ ಕೋರ್ಟ್ಗೆ ಹೋಗುವಂತಿಲ್ಲ, ಅಂದರೆ ಜುಡಿಷಿಯಲ್ ರಿವ್ಯೂ ಇರೋದಿಲ್ಲ ಅಂಥೇಳಿ ಹೇಳುತ್ತೆ. ಓಕೆನಾ? ಆ ಕಾರಣದಿಂದಾಗಿ 17ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನಾಗಲಿ ಹೆಚ್ಚಿನ ಕಾಯ್ದೆಗಳನ್ನು 9ನೇ ಶೆಡ್ಯೂಲ್ಗೆ ಆ್ಯಡ್ ಮಾಡಲಾಗುತ್ತೆ. ಆವಾಗ ಗೋಲಕ್ನಾಥ್ ಕೇಸ್ ಆಗುತ್ತೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದರೆ,
ಮೊದಲನೇ ಇದರಲ್ಲಿ ಏನು ಹೇಳುತ್ತೆ, ಫಂಡಮೆಂಟಲ್ ರೈಟ್ಸನ್ನು ಅಂದರೆ 1951 ಶಂಕರಿ ಪ್ರಸಾದ್ ಕೇಸ್ನಲ್ಲಿ ಹೇಳಿರುತ್ತೆ ಸುಪ್ರೀಂ ಕೋರ್ಟು, ಯಾವುದೇ ಕಾರಣಕ್ಕೂ ಫಂಡಮೆಂಟಲ್ ರೈಟ್ಸನ್ನು ಅಮೆಂಡ್ ಮಾಡ್ಬೋದು ಅಂತ ಹೇಳಿರುತ್ತೆ. ಓಕೆನಾ. ತದನಂತರ ಗೋಲಕ್ನಾಥ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಉಲ್ಟಾ ಹೊಡೆಯುತ್ತೆ, ಫಂಡಮೆಂಟಲ್ ರೈಟ್ಸು ಸ್ಪಿರಿಚುವಲ್ ಇದ್ದಂತೆ ಅದನ್ನು ಯಾರೂ ಕೂಡ ಅಮೆಂಡ್ ಮಾಡಬಾರ್ದು, ಮತ್ತು ಅದು ಕಾಲಕ್ಕೆ ತಕ್ಕಂತೆ ಬದಲಾಗೋಲ್ಲ, ಹಾಗಾಗಿ ಅವುಗಳನ್ನು ಅಮೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಗೋಲಕ್ನಾಥ್ ಕೇಸ್ನಲ್ಲಿ ಹೇಳುತ್ತೆ. ಮತ್ತು ಮುಂದುವರಿದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗಳು ಆರ್ಟಿಕಲ್ 13 ಅಡಿಯಲ್ಲಿ ಬರುತ್ತೆ ಅಂತ ಹೇಳಿರುತ್ತೆ. ನಾವು ಆಗಲೇ ನೋಡಿದ್ವಿ ಶಂಕರಿ ಪ್ರಸಾದ್ ಕೇಸ್ನಲ್ಲಿ ಏನು ಹೇಳಿರುತ್ತೆ, ಪಾರ್ಲಿಮೆಂಟ್ ಅಮೆಂಡ್ ಮಾಡ್ಬೋದು ಅಂತ ಹೇಳಿರುತ್ತೆ ಮೂಲಭೂತ ಹಕ್ಕುಗಳನ್ನು. ಗೋಲಕ್ನಾಥ್ ಕೇಸ್ನಲ್ಲಿ ಉಲ್ಟಾ ಹೊಡೆದಂಥ ಸುಪ್ರೀಂ ಕೋರ್ಟು ಅದನ್ನು ಅಮೆಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಅವುಗಳು ಕೂಡ ಇದರಲ್ಲಿ ಬರುತ್ತೆ ಆರ್ಟಿಕಲ್ 13 ಸೊ ಹಾಗಾಗಿ ಅಮೆಂಡ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳುತ್ತೆ. ಕಡೆಗೆ 24ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬರುತ್ತೆ. ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇಂದಿರಾ ಗಾಂಧಿ ಕಡೆಗೆ ಗೋಲಕ್ನಾಥ್ ಕೇಸನ್ನು ಓವರ್ ರೂಲ್ ಮಾಡಲಿಕ್ಕೆ ಏನು ಮಾಡ್ತಾರೆ ಅಂದರೆ ಆರ್ಟಿಕಲ್ 13 ಅಮೆಂಡ್ ಮಾಡಿ ಅಲ್ಲೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಕಾನೂನುಗಳು ಯಾವುದು ಕೂಡ ಲಾ ಡೆಫಿನೇಷನಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ತದನಂತರ ಆರ್ಟಿಕಲ್ 368 ಏನಿದೆ ಸಂವಿಧಾನ ತಿದ್ದುಪಡಿ ಕುರಿತಾಗಿರುವಂಥದ್ದು, ಅದರಲ್ಲಿ ಸ್ಪೆಸಿಫಿಕ್ ಆಗಿ ಬರ್ಸಲಾಗುತ್ತೆ ಪಾರ್ಲಿಮೆಂಟುಗೆ ಪವರ್ ಇದೆ ಅದನ್ನು ನಿಲ್ಲಿಸಲಿಕ್ಕೆ, ಅಂದರೆ ಅಬ್ರಿಡ್ಜ್ ಮಾಡಲಿಕ್ಕೆ, ಫಂಡಮೆಂಟಲ್ ರೈಟ್ಸನ್ನು ಅಬ್ರಿಡ್ಜ್ ಮಾಡಲಿಕ್ಕೆ ಪವರ್ ಇದೆ ಅಂಥೇಳಿ ಹೇಳುತ್ತೆ. ತದನಂತರ ಸುಪ್ರೀಂ ಕೋರ್ಟು ಇದನ್ನು ಡಿಸ್ಕಸ್ ಮಾಡುತ್ತೆ, ಅದು ಕೇಶವಾನಂದ ಭಾರತಿ ಕೇಸ್. ಫೇಮಸ್ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟು ಗೋಲಕ್ನಾಥ್ ಜಡ್ಜ್ಮೆಂಟ್ನಲ್ಲಿ ನೀಡಿತ್ತು. ಏನು ಜಡ್ಜ್ಮೆಂಟ್ ನೀಡಿತ್ತು, ಫಂಡಮೆಂಟಲ್ ರೈಟ್ಸ್ ಟ್ರಾನ್ಸ್ಡೆಂಟಲ್ ಅಂದರೆ ಸ್ಪಿರಿಚುವಲ್ ಮತ್ತು ಅದು ಕಾಲಕ್ಕೆ ತಕ್ಕಂತೆ ಬದಲಾಗೋದಿಲ್ಲ, ಹಾಗಾಗಿ ಅದನ್ನು ಅಬ್ರಿಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿರುತ್ತೆ. ಆದರೆ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಉಲ್ಟಾ ಹೊಡೆದಂಥ ಸುಪ್ರೀಂ ಕೋರ್ಟು ಮತ್ತೆ ಬೇಸಿಕ್ ಸ್ಟ್ರಕ್ಚರ್ ಅನ್ನೋ ಡಾಕ್ಟ್ರಿನನ್ನು ಸೃಷ್ಟಿ ಮಾಡುತ್ತೆ. ಅಂದರೆ ಪಾರ್ಲಿಮೆಂಟ್ ಎಲ್ಲವನ್ನ ಅಮೆಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಪಾರ್ಲಿಮೆಂಟ್ನ ಪವರ್ ಜಾಸ್ತಿ ಇದೆ ಅಮೆಂಡ್ ಮಾಡೋದ್ರಲ್ಲಿ, ಬಟ್ ಕೆಲವೊಂದು ಬೇಸಿಕ್ ಸ್ಟ್ರಕ್ಚರ್ಗಳೇನಿದ್ದಾವೆ ಅವುಗಳನ್ನು ಅಮೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುತ್ತೆ. ಓಕೆನಾ. ಇದು ಕೇಶವಾನಂದ ಭಾರತಿ ಕೇಸ್ನಲ್ಲಿ ಸೃಷ್ಟಿಯಾದಂಥ ಬೇಸಿಕ್ ಸ್ಟ್ರಕ್ಚರ್ 1973ರಲ್ಲಿ. ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಯಾವ ಕೇಸ್ನಲ್ಲಿ ಬಂತು ಅಂತ ಕೇಳಿದರೆ ಕೇಶವಾನಂದ ಭಾರತಿ ಕೇಸ್ 1973ರಲ್ಲಿ. ಸೊ ಇದು 24th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆದ ನಂತರ ಇಂದಿರಾ ಗಾಂಧಿ ಅವರು 24th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ತರ್ತಾರೆ. ಅದರ ವಿರುದ್ಧವಾಗಿ ಕೇಶವಾನಂದ ಭಾರತಿ ಕೇಸ್ ಆದಾಗ ಈ ಜಡ್ಜ್ಮೆಂಟನ್ನು ನೀಡಲಾಗುತ್ತೆ. ತದನಂತರ ಪುನಃ ಇಂದಿರಾ ಗಾಂಧಿ ಅವರೇ 42ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬರುತ್ತೆ. ಸೊ ಅದರಲ್ಲಿ ಪುನಃ ಅಮೆಂಡ್ಮೆಂಟ್ ಮಾಡ್ತಾರೆ. ಕಾನ್ಸ್ಟಿಟ್ಯೂಯೆಂಟ್ ಪವರ್ ಆಫ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡುವಂಥ ಪವರ್ ಏನಿದೆ ಅದಕ್ಕೆ ಯಾವುದೇ ಲಿಮಿಟೇಷನ್ ಇಲ್ಲ, ಪಾರ್ಲಿಮೆಂಟ್ ಏನನ್ನು ಬೇಕಾದ್ರೂ ಅಮೆಂಡ್ ಮಾಡ್ಬೋದು ಅಂತ ಹೇಳಿ ಒಂದು ಎಡಿಷನನ್ನು ಮಾಡ್ತಾರೆ. ಬಟ್ ಮತ್ತು ಈ ಅಮೆಂಡ್ಮೆಂಟ್ ಮಾಡಿರೋದು ಜುಡಿಷಿಯಲಿ ರಿವ್ಯೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ಅಮೆಂಡ್ಮೆಂಟನ್ನು 42ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗಳಲ್ಲಿ ಇಂದಿರಾ ಗಾಂಧಿ ಆ್ಯಡ್ ಮಾಡ್ತಾರೆ. ಆದರೆ ಮಿನರ್ವಾ ಮಿಲ್ಸ್ ಕೇಸ್ ಏನಾಗುತ್ತೆ 1980ರಲ್ಲಿ, ಆವಾಗ ಸುಪ್ರೀಂ ಕೋರ್ಟ್ ಜುಡಿಷಿಯಲ್ ರಿವ್ಯೂ ಕೂಡ ಬೇಸಿಕ್ ಸ್ಟ್ರಕ್ಚರ್ನಲ್ಲಿ ಬರುತ್ತೆ, ಹಾಗಾಗಿ ಅದನ್ನು ಅಮೆಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಪಾರ್ಲಿಮೆಂಟಿಗೆ ಕೇವಲ ಲಿಮಿಟೆಡ್ ಪವರ್ ಇರೋದು ಅಂತ ಹೇಳುತ್ತೆ. ಓಕೆನಾ. ಸೊ ಇದಿಷ್ಟು ಬೇಸಿಕ್. ಇನ್ನೊಂದು ಸಲ ರಿವೈಸ್ ಮಾಡೋಣ. ಆನಂತರ 2 ಪ್ರಶ್ನೆಗಳಿದೆ ಕಳೆದ ಕ್ಲಾಸ್ದು, ಅಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತೇನೆ. ಸೊ ಮೊದಲಿಗೆ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಬಂದಿದ್ದು ಕೇಶವಾನಂದ ಭಾರತಿ ಕೇಸ್, ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್. ಮತ್ತು ಮೊದಲನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ನಲ್ಲಿ 9 ಶೆಡ್ಯೂಲನ್ನು ಸೃಷ್ಟಿ ಮಾಡಲಾಗಿ ಅದರಲ್ಲಿ ಕಾನೂನುಗಳನ್ನ ಹಾಕಿದರೆ ಅದನ್ನು ಜುಡಿಷಿಯಲಿ ರಿವ್ಯೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಲಾಗಿತ್ತು. ಸೊ ಅವಾಗ ಶಂಕರಿ ಪ್ರಸಾದ್ ಕೇಸ್ ಆಗುತ್ತೆ. ಸೊ ಅವಾಗ ಏನು ಹೇಳುತ್ತೆ ಅಂದರೆ ಪಾರ್ಲಿಮೆಂಟ್ ಅಮೆಂಡ್ ಮಾಡ್ಬೋದು ಅಂತ ಹೇಳುತ್ತೆ. ಮತ್ತೆ ಉಲ್ಟಾ ಹೊಡೆದಂಥದ್ದು ಗೋಲಕ್ನಾಥ್ ಕೇಸ್ನಲ್ಲಿ ಉಲ್ಟಾ ಹೊಡೆದಂಥ ಸುಪ್ರೀಂ ಕೋರ್ಟ್ ಫಂಡಮೆಂಟಲ್ ರೈಟ್ಸ್ಗಳನ್ನ ಮೂಲಭೂತ ಹಕ್ಕುಗಳನ್ನು ಅಮೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುತ್ತೆ. ಕಡೆಗೆ ಒಂದು ಬ್ಯಾಲೆನ್ಸಿಗೆ ಬರ್ತಾರೆ, ಪಾರ್ಲಿಮೆಂಟ್ ಅಮೆಂಡ್ ಮಾಡ್ಬೋದು, ಫಂಡಮೆಂಟಲ್ ರೈಟ್ಸನ್ನು ಕೂಡ ಅಮೆಂಡ್ ಮಾಡ್ಬೋದು, ಆದರೆ ಯಾವ್ಯಾವುದು ಬೇಸಿಕ್ ಸ್ಟ್ರಕ್ಚರ್ ಅಂತ ಇರುತ್ತೆ ಕಾನ್ಸ್ಟಿಟ್ಯೂಷನಲ್ಲಿ ಅವುಗಳನ್ನು ಮಾತ್ರ ಅಮೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಹೇಳುತ್ತೆ. ಸೊ ಇದು ಫೇಮಸ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಕೇಶವಾನಂದ ಭಾರತಿ ಕೇಸ್ ನೀಡಿರುವಂಥದ್ದು. ಓಕೆನಾ. ಸೊ ಇದು ಕಳೆದ ಕ್ಲಾಸ್ನಲ್ಲಿ ಮಾಡಿದಂಥ ಪಾಠಕ್ಕೆ ಸಂಬಂಧಪಟ್ಟ ಕ್ವಶನ್ಗಳು. ಆನ್ ಅ ರಿಸಿಪ್ಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಆಫ್ಟರ್ ಪಾಸಿಂಗ್ ಬೈ ಈಚ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ದ ಪ್ರೆಸಿಡೆಂಟ್ ಕ್ಯಾನ್ ಶೆಲ್ ಗಿವ್ ಇಸ್ ಅಸೆಂಟ್, ಮೇ ಗಿವ್ ಇಸ್ ಅಸೆಂಟ್, ಮೇ ವಿಥೋಲ್ಡ್ ಇಸ್ ಅಸೆಂಟ್, ಮೇ ರಿಟರ್ನ್ ದ ಬಿಲ್ ಫಾರ್ ಕನ್ಸಿಡರೇಷನ್. ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಮತ್ತು ಇನ್ನೊಂದು ಪ್ರಶ್ನೆ ಇದೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಮ್ಯಾಟರ್ಸ್ ಆನ್ ವಿಚ್ ಪಾರ್ಲಿಮೆಂಟ್ ಹ್ಯಾಸ್ ದ ಪವರ್ ಟು ಮಾಡಿಫೈ ಪ್ರೊವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬೈ ಸಿಂಪಲ್ ಮೆಜಾರಿಟಿ. ಸಿಂಪಲ್ ಮೆಜಾರಿಟಿಯ ಮೂಲಕ ಯಾವ್ಯಾವ ಪ್ರೊವಿಷನ್ಗಳನ್ನು ಪಾರ್ಲಿಮೆಂಟ್ ಮಾಡಿಫೈ ಮಾಡ್ಬೋದು ಅಂತ ಇರೋದು: ಅಲ್ಟ್ರೇಷನ್ ಆಫ್ ನೇಮ್ಸ್, ಬೌಂಡ್ರೀಸ್ ಆ್ಯಂಡ್ ಏರಿಯಾಸ್ ಆಫ್ ಸ್ಟೇಟ್ಸ್, ಅಪಾಯಿಂಟ್ಮೆಂಟ್ ಆಫ್ ಅಡಿಷನಲ್ ಜಡ್ಜಸ್, ಅಬಾಲಿಷನ್ ಆಫ್ ಸೆಕೆಂಡ್ ಚೇಂಬರ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ ಅಂದರೆ ವಿಧಾನ ಪರಿಷತ್ ಏನಿದೆಯಲ್ಲ ಅದರ ಅಬಾಲಿಷನ್ ಕುರಿತಾಗಿರುವಂಥದ್ದು, ಮತ್ತು ಶೆಡ್ಯೂಲ್ಡ್ ಏರಿಯಾಸ್ಗಳ ಅಡ್ಮಿನಿಸ್ಟ್ರೇಷನ್. ಇವಿಷ್ಟರಲ್ಲಿ ಯಾವುದು ಸರಿ ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಓಕೆನಾ.
ಫೈನ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಚಾನಲ್ ಏನಿದೆ KPSC ಅಡ್ಡ, ಅದರ ಡಿಸ್ಕ್ರಿಪ್ಷನನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ನೀವು ಅದರ ಮೂಲಕ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಕೂಡ ಫಾಲೋ ಮಾಡ್ಬೋದು. ಸೊ ನಿಮಗೇನಾದರೂ ಇದರ ಕುರಿತಾಗಿ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ, ನಿಮಗೆ ಉತ್ತರವನ್ನು ನೀಡಲಾಗುತ್ತೆ. ಆ್ಯಂಡ್ ಇದೇ ರೀತಿ ನಮ್ಮ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಇತರರಿಗೂ ಹೇಳಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ನಾವು ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದಂತೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಧನ್ಯವಾದಗಳು.